ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೈಲಾಶ್ ರಾಧಿಕಾ ಸಂತೋಷವಾಗಿಲ್ವಾ? ರಾಧಿಕಾ ಕೈಲಾಶನ್ನ ಶಾರೀರಿಕವಾಗಿ ದೂರ ಇಟ್ಟಿದ್ದಾಳೆ. ಹಾಗಂತ ಅವಳ ಪ್ರೀತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವಳಿಗೆ ಅವನಂದ್ರೆ ಪಂಚಪ್ರಾಣ. ಆದ್ರೆ ಈ ಒಂದು ವಿಷಯದಲ್ಲಿ ಅವಳು ಯಾಕೆ ಹೀಗೆ ನಡ್ಕೋತಿದ್ದಾಳೋ ನನಗೂ ಉತ್ತರ ಸಿಗ್ತಾ ಇಲ್ಲ. ಕೇಳಿದ್ರು ರಾಧಿಕಾ ಹೇಳ್ತಾ ಇಲ್ಲ. ಹೋಗ್ಲಿ, ನಾನಾದ್ರೂ ಕೇಳಲ್ಲ ಗ್ರಾನಿ? ಬೇಡಮ್ಮ, ಬೇಡ. ಇದು ತುಂಬಾ ಗುಟ್ಟಾಗಿರೋ ವಿಷಯ. ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನೋಡೋಣ, ಅವಳ ಮನಸ್ಸು ಬದಲಾಗುತ್ತೆ ಅಂತ ನಂಬಿದ್ದೀನಿ. ಆದ್ರೆ ನೀವ್ ಹೀಗಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಗ್ರಾನಿ. ನಮ್ಮೆಲ್ಲರಿಗೂ ನೀವೇ ಆಧಾರ. ನಿಮ್ಮನ್ ಸಂತೋಷವಾಗಿ ಇಟ್ಕೊಳ್ಳೋದು ನಮ್ ಕರ್ತವ್ಯ. ಡೈರೆಕ್ಟ್ ಆಗಿ ರಾಧಿಕನ್ ಕೇಳಲ್ಲ, ಆದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ ಪ್ರಯತ್ನ ಮಾಡ್ತೀನಿ. ನನ್ನ ಬಂಗಾರ, ಇಷ್ಟು ದೊಡ್ಡವಳಾಗಿದ್ಯಾ? ದೂರ ಇರೋರನ್ನ ನಿನ್ನ ಒಳ್ಳೆ ಮನಸ್ಸಿಂದ ಹತ್ರ ಮಾಡ್ತೀಯ. ನೀನ್ ಸುಖವಾಗಿರಮ್ಮ. ನಿನ್ ಗಂಡನ್ನ ನೋಡ್ತಿದ್ದ ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ಆ ಕ್ಷಣ ನಿಮ್ ಹಾಗೆ ರಾಧಿಕಾ ಕೈಲಾಶ್ ಇಲ್ವಲ್ಲ ಅಂತ ಬೇಜಾರು ಆಯ್ತು. ಇವಾಗೇನು, ರಾಧಿಕಾ ಕೈಲಾಶ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಬೇಕು ಅಷ್ಟೇ ತಾನೇ? ನಂಗ್ ಬಿಟ್ಬಿಡಿ ಗ್ರಾನಿ. ನಿನ್ ಮಾತ್ ಕೇಳ್ತಿದ್ರೆ ನನ್ ಮನ್ಸು ತೃಪ್ತಿ ಆಯ್ತಮ್ಮ. ಹೌದು, ರಾಧಿಕಾ MBBS ಕಂಪ್ಲೀಟ್ ಮಾಡಿದಾಳಲ್ವಾ? ಹೌದು, ಮೊನ್ನೆ ಸರ್ಟಿಫಿಕೇಟು ಬಂತು. ಇವಾಗ ಅದು ಒಂದ್ ಸಮಸ್ಯೆ ಆಗಿದೆ ನನ್ಗೆ. ಯಾಕೆ? ಇಷ್ಟು ದಿನ ಅವಳು ಮನೇಲಿದ್ಲು, ಕೈಲಾಶ್ ಜೊತೆ ಸಂತೋಷವಾಗಿ ಕಾಲ ಕಳೀಲಿಲ್ಲ. ಈಗ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ರೆ ಪೇಷಂಟ್ಸು, ಹಾಸ್ಪಿಟಲ್ ಅಂತ ದಿನ ಎಲ್ಲ ಅಲ್ಲೇ ಕಳೆದು ಹೋಗುತ್ತೆ. ಇದೊಳ್ಳೆ ಚೆನ್ನಾಗಿದೆ ಗ್ರಾನಿ. ಹಾಗಂತ ಅಷ್ಟ್ ಕಷ್ಟಪಟ್ಟು ಓದಿರೋದನ್ನ ನೀರಲ್ಲಿ ಹೋಮ ಮಾಡು ಅಂತೀರಾ? ಹಾಗಲ್ಲ. ಆದ್ರೆ ಕೆಲವು ಸಲ ದೂರ ಇರೋರೆ ಹತ್ರ ಆಗೋದು. ದಿನ ಎಲ್ಲ ಒಬ್ರು ಮುಖನೇ ನೋಡ್ತಿದ್ರೆ ಅದು ಗಂಡನೇ ಆದ್ರೂ ಬೋರ್ ಆಗಲ್ವಾ ಹೇಳಿ? ಹಾಗಿರುವಾಗ ಏನ್ ಮಾಡ್ಬೇಕಂದ್ರೆ, ಗಂಡನ ಯಾವಾಗ ನೋಡ್ತೀನೋ ಅನ್ನೋ ಹಾಗೆ ಮಾಡ್ಬೇಕು. ಗಂಡನ್ ಜೊತೆ ಕಾಲ ಕಳಿಬೇಕು ಅನ್ನೋ ತರ ಮಾಡ್ಬೇಕು. ಅವರನ್ನ ಮಿಸ್ ಮಾಡ್ಕೊಳ್ಳೋ ಫೀಲಿಂಗ್ ಬರೋ ಹಾಗೆ ಮಾಡ್ಬೇಕು. ಏನಂತೀರಾ? ನಿಜಾನೇ. ಆದ್ರೆ ಹೇಗೆ? ನನ್ ಹತ್ರ ಒಂದು ಐಡಿಯಾ ಇದೆ. ಏನದು? ನಾನು ನನ್ ಗಂಡ ಇಲ್ಲಿಗ್ ಬಂದಿರೋದು ಯಾವ್ದಾದ್ರು ಬಿಸ್ನೆಸ್ ಮಾಡಕ್ಕೆ ಅಲ್ವಾ? ನಾವು ಹಾಸ್ಪಿಟಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಸೇರಿ ಬಿಸ್ನೆಸ್ ಮಾಡ್ಬೋದಲ್ಲ? ರಾಧಿಕಾ ಡಾಕ್ಟರ್, ನಾನ್ ಅನಸ್ಥೀಷಿಯನ್, ನನ್ ಗಂಡ ಇನ್ವೆಸ್ಟರ್. ನೋಡಮ್ಮ, ನಿನ್ ಯೋಚನೆ ಏನೋ ಸರಿಯಾಗೇ ಇದೆ. ಆದ್ರೆ ಹಾಸ್ಪಿಟಲ್ ಅಂದ್ರೆ ಸುಮ್ನೆ ಅಲ್ಲ, ಜಾಸ್ತಿ ಹಣ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಆ ವಿಷಯ ನನಗ್ ಬಿಟ್ಬಿಡಿ ಗ್ರಾನಿ. ನಾನು ಕೋಟ್ಯಾಧೀಶ್ವರನೇ ಪಟಾಯಿಸಿದೀನಿ. ಗ್ರಾನಿ, ನಾನು ಒಂದ್ ಮಾತು ಹೇಳಿದ್ರೆ ಸಾಕು, ಎಷ್ಟು ಕೋಟಿ ಆದ್ರೂ ಸರಿ, ನನ್ ಸಂತೋಷಕ್ಕೆ ಎಣಿಸಿ ಎಣಿಸಿ ಬಿಸಾಕ್ತಿರ್ತಾರಷ್ಟೇ. ಪಾಪ. ನೀನು ನಿನ್ನ ಮಾತೇ ನಿನಗಂದ. ಹಾಗಂದ್ರೆ ನಾನು ಅಂದವಾಗಿಲ್ವಾ? ಇದೀಯಾ? ನಿನಗೇನು ಅಂದಾನೇ ನಾಚ್ಕೊಳ್ಳೋ ಹಾಗಿದೀಯಾ? ಅಂದ್ಹಾಗೆ ಮರ್ತ್ ಹೋಗಿದ್ದೆ. ರಾಧಿಕಾ ತಂಗಿ ಪ್ರಿಯಾ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಪ್ರಿಯ ಗಂಡನು ಡಾಕ್ಟ್ರೇ. ಓ ಹೌದಾ? ರಾಧಿಕಾ ಅಮರ್ ಸೇರಿನೇ ಹಾಸ್ಪಿಟಲ್ ಕಟ್ಬೇಕು ಅನ್ಕೊಂಡಿದ್ರು. ಆಮೇಲೆ ಏನಾಯ್ತೋ ಅದ್ರ ಉಸಿರೇ ಎತ್ತಿಲ್ಲ. ಗ್ರಾನಿ, ನೀವೇ ಹೇಳಿದ್ರಲ್ಲ ತುಂಬಾ ದುಡ್ಡು ಖರ್ಚಾಗತ್ತಂತ. ಬಿಟ್ಟಾಕಿ ಗ್ರಾನಿ, ನಾನಿದ್ದೀನಲ್ಲ, ನಾನ್ ನೋಡ್ಕೊಳ್ತೀನಿ. ರಾಧಿಕಾ ಯಾವ್ದೋ ವ್ರತ ಮಾಡ್ತಿದ್ದಾಳಲ್ಲ, ಅದ್ ಮುಗಿದ್ಮೇಲೆ ಹಾಸ್ಪಿಟಲ್ ಪ್ರಪೋಸಲ್ ಹೇಳ್ಬಿಡೋಣ. ಆಯ್ತಮ್ಮ. ಅಲ್ಲಿವರೆಗೂ ನೀವ್ ಹೀಗೆ 60 ವರ್ಷದ ಅಜ್ಜಿ ತರ ಇರ್ದೆ ಸ್ವೀಟ್ 16 ತರ ಇರ್ಬೇಕು. ಏನು?
ನೀನ್ ಭರವಸೆ ಕೊಟ್ಟಿಯಲ್ಲ, ಆ. ಇನ್ನು ನನ್ಗೆ ಯಾವ ಭಯನೂ ಇಲ್ಲ. ನಿನ್ ಹತ್ರ ಹೇಳ್ಕೊಂಡ್ಮೇಲೆ ನನ್ ಭಾರ ಎಲ್ಲ ಇಳಿದೋಯ್ತು. ನನ್ ಮನ್ಸೀಗ ಹಗುರವಾಗಿದೆ. ಸರಿ ಗ್ರಾನಿ, ನೀವ್ ರಿಲ್ಯಾಕ್ಸ್ ಆಗಿ ನಾನ್ ಇನ್ಮೇಲೆ ಚಾರ್ಜ್ ತಗೋತೀನಿ. ಸರಿ, ಹೋಗಿ ಫ್ರೆಶ್ ಆಗೋ. ಆಯ್ತು, ಬಾಯ್ ಗ್ರಾನಿ, ಬರ್ತೀನಿ. ಭಗವಂತ, ಎಲ್ಲ ಸರಿ ಹೋಗೋ ಹಾಗೆ ಮಾಡು ತಂದೆ. ಭಾರ ಎಲ್ಲ ನಿಂದೆ. ಅಬ್ಬಾ, ಏನದ್ಗೆ ಟಿಫಿನ್ನು? ಯಾವಾಗ್ಲೂ ಇಡ್ಲಿನೇನಾ? ಬೇರೆ ಏನಾದ್ರೂ ಮಾಡೋದಲ್ವಾ? ಇವಳಿಗೆ ಬೇಕಾದ್ರೆ ಕಲ್ನ ಫ್ರೈ ಮಾಡ್ಕೊಡು, ಅದನ್ನು ಅರ್ಗಿಸ್ಕೊಂಡ್ಬಿಡ್ತಾಳೆ. ಹಾ, ಅದನ್ ನಿನ್ಗೆ ತಿನ್ನಿಸ್ತೀನಿ. ನೀನ್ ಹಲ್ಲೆಲ್ಲ ಉದ್ರೋಗಿ ನಿನ್ ಮಾತ್ ನಿಂತೋದ್ರೆ ನಾವು ಪ್ರಶಾಂತವಾಗಿರ್ಬೋದು. ನೇಹಾ, ಏನದು ದೊಡ್ಡವರು ಚಿಕ್ಕವರು ಅಂದೆ? ಅದು ದಿನ ವೆರೈಟಿ ಎಲ್ಲಿ ಮಾಡಕ್ಕಾಗುತ್ತೆ? ತಿನ್ನು. ತಿನ್ನವಾಗ ಏನ್ರಿ ನಿಮ್ದು? ಬಿಡಿ ಹೋಗ್ಲಿ. ಆಗ್ಲೇ ತಾನೇ ಮಹಾರಾಣಿಯವ್ರ ಕೈಗೆ ಸಿಗೋದು. ಬೇರೆ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಹೋಗ್ಲಿ ಬಿಡಿ ಮಾವ, ಅವಳನ್ ತಿನ್ನಕ್ ಬಿಡಿ. ಅದು ಹಾಗಲ್ಲಮ್ಮ, ಹಾಗೆಲ್ಲ ಬಿಡಬಾರ್ದು. ಹಾಗೆ ಬಿಟ್ಟಿರೋದಕ್ಕೇನೆ ಊರೆಲ್ಲ ತಿರುಗ್ತಾ ಇದ್ದಾಳೆ. ರಾತ್ರಿ ರೂಮಲ್ಲಿ ಇರ್ಲಿಲ್ಲ, ಎಲ್ಲೋಗಿದ್ದೆ? ನಾನೆಲ್ಲ ಹೋಗಿಲ್ಲ ಅಪ್ಪ. ಸುಳ್ಳು ಹೇಳಬೇಡ. ನಿನ್ನೆ ರಾತ್ರಿ ನಿನ್ ರೂಮಿಗೆ ಬಂದು ನೋಡ್ದೆ, ನೀನಿರ್ಲಿಲ್ಲ. ಅದಾ, ಫ್ರೆಂಡ್ ಫೋನ್ ಮಾಡಿದ್ಲು, ಹೋಗಿ ಮೀಟ್ ಮಾಡ್ಕೊಂಡ್ ಬಂದೆ ಅಷ್ಟೇ. ಎಲ್ಲಿವರೆಗೆ ಹೋಗಿದ್ದೆ? ಅಲ್ಲಿಂದ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡ್ಕೊಂಡು ಬರೋವರ್ಗ? ನಿಮ್ಗೆ ಹೇಗ್ ಗೊತ್ತಾಯ್ತು ಅಪ್ಪ? ನಿನ್ನೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ಫಿಲ್ಮ್ಗೆ ಹೋಗಿದ್ರಂತೆ. ನಿನ್ನೆ ನೋಡಿದ್ದಾರೆ. ನಾವು ನಿನ್ ಜೊತೆ ಬಂದ್ವಿ ಅನ್ಕೊಂಡು ನಂಗೆ ಫೋನ್ ಮಾಡಿದ್ರು. ಬುದ್ಧಿ ಇದೆಯಾ? ಅಲ್ದೆ ರಾತ್ರಿ ಎಲ್ಲ ಓಡಾಡೋದ್ ಬೇಕಾ ನಿಂಗೆ? ಹೇಳ್ದೆ ಹೋಗಿದ್ದೆ ಅಂದ್ರೆ ಏನರ್ಥ? ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀನ್ ಎಲ್ಲಿಗೆ ಹೋಗಿದ್ದೆ ಅಂತ ಹೇಗೆ ಗೊತ್ತಾಗುತ್ತೆ? ಏನು ನೇಹಾಗೆ ಟಿಫನ್ ಜಾಸ್ತಿ ಕೊಡ್ತಿರೋ ಹಾಗಿದೆ? ಅಣ್ಣ, ನೀನು ಹಾಕೊಡ್ತೀಯಾ? ಹೇಳ್ದೆ ಸಿನಿಮಾಗ್ ಹೋಗಿದ್ದು ಅಲ್ದೆ ಎದುರು ಜವಾಬ್ ಬೇರೆ ಕೊಡ್ತೀಯಾ? ನಿಲ್ಲಿಸ್ತೀರಾ? ಹೋದ್ರೆ ತಪ್ಪೇನಿದೆ? ಈ ಜನರೇಷನ್ನಲ್ಲೂ ಹೆಣ್ಮಕ್ಕಳನ್ನ ಹೀಗೆ ಬೆಳೆಸ್ಬೇಕಾ? ನೀನ್ ಹೀಗೆ ವಹಿಸ್ಕೊಂಡ್ ಬರ್ಬೇಡ, ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ನೀನು ಸೈಲೆಂಟ್ ಆಗಿರೋ. ನೀವು ನಿಮ್ ಮಗನ ವಹಿಸ್ಕೊಂಡ್ ಬರ್ಬೋದು, ನಾನು ನನ್ ಮಗಳಿಗೆ ಸಪೋರ್ಟ್ ಮಾಡ್ಬಾರ್ದಾ? ಟಾಪಿಕ್ ನ ಎಲ್ಲಿಂದ ಎಲ್ಗೋ ಯಾಕೆ ತಗೊಂಡೋಗ್ತಿದ್ಯಾ? ನಾನು ಪಾಯಿಂಟ್ಗೆ ಬರ್ತಿದ್ದೀನಿ. ನಿನ್ನೆ ನಿಮ್ ಮಗ ಕೂಡ ಅರ್ಧ ರಾತ್ರಿಲೇ ಮನೆಗ್ ಬಂದಿದ್ದ. ಅವನ್ನ ಮಾತ್ರ ಎಲ್ಲಿಗೆ ಹೋಗಿದ್ದೆ ಅಂತ ಯಾಕೆ ಕೇಳಲಿಲ್ಲ? ಅಂದ್ರೆ ಅವನು ಎಲ್ಲಿಗಾದ್ರೂ ಹೇಗ್ ಬೇಕಾದ್ರೂ ಹೋಗ್ಬೋದು. ನನ್ ಮಗಳು ಫ್ರೆಂಡ್ ಜೊತೆ ಸಿನಿಮಾಕ್ ಹೋಗೋದ್ ತಪ್ಪಾ? ಅಮ್ಮ ಸುಮ್ನಿರಮ್ಮ. ನಿಂಗ್ ಗೊತ್ತಾಗಲ್ಲ, ನೀ ಸುಮ್ನಿರು. ಅತ್ತೆ, ಇವಾಗ ಏನಾಯ್ತಂತ? ಏನಾಯ್ತಾ? ನಿನ್ ಗಂಡ ನಿನ್ಗಾದ್ರೂ ಹೇಳದ್ನಾ ಎಲ್ಲಿಗೆ ಹೋಗಿದ್ದೆ ಅಂತ? ಅಬ್ಬಾ, ಯಾಕೆ ರಗಳೆ? ಅಣ್ಣ ಯಾರೋ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದ, ನಾನೇ ಸಾಕ್ಷಿ. ಅಣ್ಣ, ಯಾರು ಆ ಫ್ರೆಂಡು? ಕತ್ಲಾಲ್ ಸರಿಯಾಗಿ ಕಾಣಿಸ್ಲಿಲ್ಲ. ಅಮರ್, ಯಾರು? ಯಾರಾದ್ರೆ ನಿಮ್ಗೇನು? ಅಲ್ಲ, ಸಿನಿಮಾಗೆ ಹೋಗಿದ್ದಾಳಂತ ಅವಳಿಗೆ ಬೈತಿದ್ರೆ ಇದ್ರ ಮಧ್ಯೆ ನನ್ನ ಟಾಪಿಕ್ ಯಾಕೆ ಬರ್ತಿದೆ? ನೋಡಿದ್ರಲ್ಲ, ನಿಮ್ ಮಗ ಬಾಯ್ ಬಿಡಲ್ಲ. ಮೊದ್ಲು ನಿಮ್ ಮಗನ ಕಂಟ್ರೋಲ್ ಇಟ್ಕೊಳ್ಳಿ. ನನ್ ಮಗಳನ್ನ ಹೇಗ್ ನೋಡ್ಕೋಬೇಕಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಯಾರು ಕಂಟ್ರೋಲಲ್ಲಿಡೋ ಅವಶ್ಯಕತೆ ಇಲ್ಲ. ನಾನೇನು ಅಂತ ನನಗ್ ಗೊತ್ತು.
ನಾನು ನಮ್ಮವನು ಅಂತ ಅನ್ಕೊಂಡವ್ರಿಗೆ ಗೊತ್ತು. ನಿನ್ನ ನಮ್ಮವನು ಅನ್ಕೊಂಡಿರೋ ಟೈಮಲ್ಲಿ ನೀನ್ ಅನ್ಕೊಂಡಿಲ್ಲ. ಇವಾಗ ನಿನ್ನ ನನ್ ಮಗ ಅಂತ ನಾನ್ ಅನ್ಕೊಳಲ್ಲ. ಅಣ್ಣ, ಆ ಫ್ರೆಂಡ್ ಯಾರು ಅಂತ ಹೇಳಕ್ಕೆ ನಿಂಗೆ? ಏಯ್, ನಿಂಗೆ ಯಾಕೆ ಬೇಕು? ಯಾಕೆ ಬೇಕು? ಹಾ, ನಾನು ತಲೆ ತಿನ್ನೋದು ಬಿಟ್ಟು ಆ ಇಡ್ಲಿ ತಿನ್ನು. ಅಮರ್, ಸಾಕು ನಿಲ್ಸು. ಈಗಾಗಿರೋ ರಾಧಾಂತಾನೆ ಸಾಕು. ತಿನ್ನಿ, ಚೆನ್ನಾಗಿ ತಿನ್ನಿ, ತೃಪ್ತಿಯಾಗಿ ತಿನ್ನಿ. ಅಮರ್, ಅದ್ಗೆ ಆ ಕೆಂಪ್ ಚಟ್ನಿ ಕೊಡಿ. ಹಾಕೊಳೆ. ಆ ಕೆಂಪ್ ಚಟ್ನಿ ಹಾಕೋ, ಸಾಂಬಾರ್ ಹಾಕೋ, ಎಲ್ಲ ಹಾಕೋ. ತಗೋ, ತಿನ್ನು ತಿನ್ನು. ಏ ಅಜ್ಜಿ, ತಿನ್ನೆ. ಏನ್ ಅಜ್ಜಿ ಇದು? ತಿನ್ನು, ನಮ್ಮ ಇಡ್ಲಿನೂ ಅಜ್ಜಿ, ತಿನ್ನು. ತಗೋ, ಎಲ್ಲ ತಿನ್ನು. ನಿನ್ಗೆ ಈ ಜಗಳ ಆಗಿದ್ದೆಲ್ಲ ನಿನ್ನಿಂದಾನೆ ಕಣೆ. ಚೆನ್ನಾಗಿ ತಿನ್ನು ತಿನ್ನು. ಅಜ್ಜಿ, ಹುಚ್ಚಿಡಿತಾ ಈ ನಿಂಗೆ? ಕೆಂಪು ಚಟ್ನಿನೂ ಹಾಕೋ ಹಾಕೋ. ಛೀ. ಏನಾಯ್ತೆ? ತುಂಬಾ ಜಾಸ್ತಿ ಆಯ್ತು. ಹೆಂಡತಿನ ತಪ್ಕೊಳ್ಳೋದು ತಪ್ಪ? ಹೆಂಡತಿ ತರ ಆಕ್ಟಿಂಗ್ ಮಾಡೋಳ್ನ ತಪ್ಕೊಳ್ಳೋದು ತಪ್ಪು. ಎಷ್ಟು ದಿನ ನಟಿಸ್ತೆ ಡಾರ್ಲಿಂಗ್? ಜೀವನ ಮಾಡೋಣ ಬಾ. ಕೆಲವ್ರ ಜೀವನಾನ ಅಸ್ತವ್ಯಸ್ತ ಮಾಡೋವರೆಗೂ ತಪ್ಪಿದ್ದಲ್ಲ. ಯಾಕೆ ಆ ರಾಧಿಕಾ ಮೇಲೆ ಇಷ್ಟೊಂದು ದ್ವೇಷ? ನಿನ್ ಜೊತೆ ಲೈಫ್ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಮೊದಲು ದ್ವೇಷ ಶೇರ್ ಮಾಡ್ಕೊ ಅಂದೆ. ಹೋಗ್ಲಿ, ಆ ರಾಧಿಕಾ ಮೇಲೆ ಯಾಕಷ್ಟು ದ್ವೇಷ ಅಂತ ಕೇಳಿದ್ರೆ ಅದು ಹೇಳ್ತಿಲ್ಲ. ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅದೇ, ಆ ಸಮಯ ಯಾವಾಗ ಬರುತ್ತೆ? ಯಾವಾಗ ನಾವು ಮದ್ವೆ ಮಾಡ್ಕೊಳ್ಳೋದು? ನೋಡು, ಪ್ರೀತಿ ಇರೋ ಒಂಥರ ಬಿಲ್ಡಪ್ ಕೊಡ್ಬೇಡ. ನಿಂಗೆ ನನ್ ಮೇಲಿರೋದು ಆಸೆ ಮಾತ್ರ. ಅದಕ್ಕೆ ತಾನೇ ತಡ್ಕೋಬೇಕು. ತಡ್ಕೋಬೇಕು. ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಕು. ಹೇಳಿದ್ದೆಲ್ಲ ಮಾಡಬೇಕು. ಆವಾಗ್ಲೇ ನಿನ್ನ ಆಸೆ ನೆರವೇರೋದು. ಆದ್ಮೇಲೆ ಕೈ ಕೊಡಲ್ಲ ತಾನೆ? ಅದು ನೀನ್ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಲೈಫನ್ನ ಹಾಳು ಮಾಡಿರೋ ರಾಧಿಕಾ ಪ್ರಿಯಾ ಲೈಫ್ ಬೀದಿಗೆ ಬರಬೇಕು. ಅವ್ರ ಜೀವನ ನಾಯಿಗಿಂತ ಕಡೆಯಾಗಿರ್ಬೇಕು. ಅವರು ಅವ್ರ ಗಂಡಂದ್ರಿಂದ ದೂರ ಆಗ್ಬೇಕು. ಆವತ್ತೇ ನಾವು ಒಂದಾಗೋದು. ಓಕೆ, ಅಷ್ಟಕ್ಕೂ ನಿನ್ ಪ್ಲಾನ್ ಏನೀಗ? ಹಾಸ್ಪಿಟಲ್. ರಾಧಿಕಾ ಅಮರ್ ಸೇರಿ ಹಾಸ್ಪಿಟಲ್ ಕಟ್ಬೇಕು. ನಾವಿಬ್ರೇ ಇನ್ವೆಸ್ಟರ್ಸ್ ಆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಅಂದ್ರೆ ತುಂಬಾ ಖರ್ಚಾಗತ್ತಲ್ವಾ? ಅದಕ್ಕೆ ತಾನೇ ನಿನ್ ಜೊತೆ ಕೈ ಜೋಡಿಸಿರೋದು.
ಪ್ಲಾನ್ ನಂದು, ಇನ್ವೆಸ್ಟ್ಮೆಂಟ್ ನಿಂದು. ಪನಿಷ್ಮೆಂಟ್ ಏನಿದ್ರು ಅವರಿಗೆ, ಆ ಅಕ್ಕ ತಂಗಿಗೆ. ಸರಿ, ಮತ್ತೆ ನಿನ್ ಜೊತೆ ಜರ್ನಿ ಮಾಡೋದಿಕ್ಕೆ ಒಪ್ಕೊಂಡಿದ್ದೀನಲ್ಲ. ಶುರು ಮಾಡೋದಷ್ಟೇ ಅಲ್ಲ, ಗುರಿ ಮುಟ್ಟೋವರೆಗೂ ಜೊತೆಲಿರ್ಬೇಕು. ಇದನ್ನ ಮದ್ವೆ ಮಾಡ್ಕೊಂಡಾದ್ಮೇಲೂ ಮಾಡ್ಬೋದಲ್ವಾ? ನಿನ್ ವಿಷಯ ಯಾರು ಗೊತ್ತಿಲ್ಲ. ಮದ್ವೆ ಆದ್ಮೇಲೆ ನೀನ್ ಯಾಕೆ ನನ್ ಹಿಂದೆ ಓಡಾಡ್ತೀಯಾ? ಹೊಸ ಹುಡ್ಗಿ ನೋಡ್ಕೋತೀಯ, ಕೆಟ್ಟ ಕೆಲ್ಸನೆಲ್ಲ ಮಾಡ್ತೀಯ. ನೀನ್ ಮಾಡ್ತಿರೋದೇನೋ ಪುಣ್ಯದ ಕೆಲ್ಸ ಅನ್ಕೊಂಡಿದ್ಯಾ? ಗೊತ್ತು ಗೊತ್ತು, ಆದ್ರೆ ನಂಗ ರಾಧಿಕನ್ ನಾಶ ಮಾಡೋದೇ ಗುರಿ. ಪ್ರಿಯಾ ಕಣ್ಣೀರೇ ನಂಗ್ ದಾರಿ. ಓಕೆ, ನಿನ್ಗೋಸ್ಕರ, ಬರೀ ನಿನ್ಗೋಸ್ಕರ ಮಾಡ್ತೀನಿ. ಅಮೌಂಟ್ ರೆಡಿ ಮಾಡ್ಕೊ. ನೀನ್ ಯಾವಾಗಂದ್ರೆ ಅವಾಗ. ಹೌದು, ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ದ್ವೇಷ ತೀರ್ಸ್ಕೊಳ್ಳೋಕೆ ನಿನ್ ಕ್ಯಾರೆಕ್ಟರ್ನ ಹೀಗೆ ನನ್ ಜೊತೆ, ನಿನಗ್ ನಿನ್ ದ್ವೇಷ ಅಷ್ಟೊಂದು ಮುಖ್ಯನಾ? ನನ್ ದ್ವೇಷಕ್ಕೋಸ್ಕರ ನಾನು ಎಷ್ಟು ಕೆಳಗ್ ಬೇಕಾದ್ರೂ ಇಳಿತೀನಿ. ಸರಿ ಸರಿ, ಕೂಲ್ ಕೂಲ್. ನಿನ್ ದ್ವೇಷನ ಅವ್ರ ಮೇಲೆ ತೋರ್ಸು ಡಾರ್ಲಿಂಗ್. ನನ್ ಮೇಲ್ ಮಾತ್ರ ನಿನ್ ಪ್ರೀತಿನ ತೋರ್ಸು ಪ್ಲೀಸ್ ಪ್ಲೀಸ್. ಭಾವಿ ಗಂಡನ್ ಮೇಲೆ ನೀನ್ ಇಷ್ಟು ಪ್ರೀತಿ ತೋರ್ಸಲ್ವಾ? ಇಷ್ಟಕ್ಕೂ ಇಲ್ಲಿ ಏನ್ ನಡೀತೆ? ಅವನು ಹೇಳೋದಿಲ್ವಂತೆ, ನೀನ್ ಕೇಳೋದಿಲ್ವಂತೆ. ಹೇಳೋ ವಿಷಯ ಆಗಿದ್ರೆ ಅವ್ರು ಹೇಳ್ತಿದ್ರಲ್ಲ ಅಜ್ಜಮ್ಮ. ನೀನ್ ಎಲ್ಲಿಂದ ಸಿಕ್ಕದೆ ಹುಚ್ಚ ಹುಡುಗಿ? ಹೇಳೋ ವಿಷಯ ಅಲ್ಲ ಅಂತ ನೀನೇ ಹೇಳ್ತಿದ್ಯಾ. ಹಾಗಿದ್ಮೇಲೆ ಅದು ಮುಚ್ಚಿಡೋ ವಿಷಯನೇ ತಾನೆ? ಅಂದ್ರೆ ತಪ್ಪು ಮಾಡ್ದಂಗೆ ತಾನೆ? ಅವ್ರು ತಪ್ಪು ಮಾಡಲ್ಲ, ನನಗ ನಂಬಿಕೆ ಇದೆ. ನಿನ್ ಮುಖ. ಹೆಂಡತಿ ಸಂತೋಷನ ಬಿಟ್ಟು ಇನ್ಯಾರನೋ ನೋಡಕ್ ಹೋಗಿದ್ದ ಅಂತಂದ್ರೆ ಏನೇ ಅರ್ಥ? ಆ ವಿಷಯ ನೀನ್ ಕೇಳಿದ್ಮೇಲೂ ಅವನು ಹೇಳಿಲ್ಲ ಅಂದ್ರೆ ಅದು ಅವನ್ ಮಾಡಿರೋ ತಪ್ಪೆ. ಏನಜ್ಜಮ್ಮ ನೀನ್ ಕೂಡ ಹೀಗೆ ಮಾತಾಡ್ತೀಯ? ಗಂಡಸ್ರಂದ್ಮೇಲೆ 100 ಕೆಲ್ಸ ಇರುತ್ತೆ, ಅದೆಲ್ಲ ಹೇಳ್ಬೇಕನ್ನೋ ರೂಲ್ಸ್ ಏನಿಲ್ಲ ಅಲ್ವಾ? ಅಲ್ದೆ ಎಲ್ರ ತರ ನಾನು ಅವ್ರನ್ನ ಅನ್ಮಾನ್ಸಿದ್ರೆ ಹೆಂಡತಿಗೆ ಗಂಡನ್ ಮೇಲೆ ನಂಬಿಕೆ ಹೋದ ಹಾಗೆ. ನಂಬಿಕೆ ಮೇಲೇನೆ ಸಂಸಾರ ನಿಂತಿರೋದಜ್ಜಮ್ಮ. ಆ ನಂಬಿಕೆನೆ ಸಂಸಾರ ಕೆಡಿಸಿ ಎಲ್ಲ ನಾಶ ಮಾಡೋದು ತಲೆ ಕೆಟ್ಟವಳೆ. ಆಗ್ಲೇ ಅವನ್ನ ನೋಡಿದ್ಯಾ? ನೇಹ ಕೇಳಿದಾಗ ಹೇಗ್ ತಡಬಡಿಸ್ತಾ ಇದ್ದ. ಅವನ್ ಮುಖದಲ್ಲಿ ಎಷ್ಟು ಗಾಬರಿ ಇತ್ತು ಗಮನಿಸಿದ್ಯಾ? ಯಾಕೆ ಅಷ್ಟು ಬೈದಿದ್ಲು ಸುನಂದ. ಜವಾಬ್ ಕೊಟ್ಟಿದ್ ಬಿಟ್ರೆ ನಾನ್ ಯಾವ ತಪ್ಪು ಮಾಡಿಲ್ಲ, ವಿಷಯ ಇದು ಅಂತ ಯಾಕೆ ಹೇಳಲಿಲ್ಲ? ಅಷ್ಟು ಬೈದ್ರು ಬಾಯಿ ಬಿಡ್ಲಿಲ್ಲ ಅಂದ್ರೆ ಬಾಯಿ ಬಿಟ್ರೆ ಅದಕ್ಕಿಂತ ಜಾಸ್ತಿ ಬೈಗಳು ಸಿಗತ್ತೆ ಅಂತ ಅರ್ಥ. ನೀನೇನಾದ್ರೂ ಹೇಳು, ನೀನ್ ಸುಮ್ಮನೆ ಇದ್ರೆ ನಿನ್ ಜೀವನಾನೇ ಶೂನ್ಯ ಆಗ್ಬಿಡತ್ತೆ. ಆಮೇಲೆ ನೀನ್ ಎಷ್ಟತ್ರೂ ಲಾಭ ಇಲ್ಲ. ನೋಡೆ, ಕಬ್ಬಿಣ ಕಾದಿರುವಾಗ್ಲೇ ಅದನ್ನ ಹೊಡಿಬೇಕು, ಇಲ್ಲ ಅಂದ್ರೆ ಜೀವನ ಪೂರ್ತಿ ಅಳ್ತಾನೆ ಬದುಕ್ಬೇಕು. ಅರ್ಥ ಮಾಡ್ಕೋ. ಅವನ್ನ ಹಾಗೆ ಬಿಟ್ರೆ ನಷ್ಟ ನಿಂಗೇನೆ. ನಾಳೆ ಅವನು ಯಾವಳನಾದ್ರೂ ಇಟ್ಕೊಂಡು ನಿನ್ನೇನ್ ಬಿಟ್ಬಿಟ್ರೆ? ಅಜ್ಜಮ್ಮ, ನನ್ ಗಂಡ ನನ್ಮನ್ಸಿದ್ರೆ ನಾನ್ ಸುಮ್ನಿರಲ್ಲ. ಅವ್ರಿಗ್ ನಾನಂದ್ರೆ ಪಂಚ ಪ್ರಾಣ. ಅವ್ರ ಜೊತೆ ಇರೋ ಪ್ರತಿ ಕ್ಷಣನೂ ನಂಗದ್ ಫೀಲ್ ಆಗ್ತಾನೆ ಇರುತ್ತೆ. ನಿನ್ ಜೊತೆ ಇರೋವರೆಗೂ ಹಾಗೆ ಇರ್ತಾನ್ ಕಣೆ. ಅದಾದ್ಮೇಲೆ ಅಷ್ಟೇ ಪ್ರೀತಿನ ಇನ್ ಯಾವಳಿಗಾದ್ರೂ ಕೊಡ್ತಿದ್ರೆ? ಅಚ್ಚಮ್ಮ, ನಿಂಗೇನಾದ್ರೂ ಹುಚ್ಚ? ನಿನ್ ಮೊಮ್ಮಗನ ನೀನೇ ಅನ್ಮಾನಿಸ್ತೀಯ? ಮೊಮ್ಮಗನೇ ಪ್ರಿಯಾ, ಆದ್ರೆ ಅವನು ಗಂಡ್ಸು ತಾನೆ. ಅವ್ರು ಯಾವಾಗ ಹೇಗಿರ್ತಾರೋ ಗೊತ್ತಾಗಲ್ಲ. ಗಂಡನ್ನ ನಮ್ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಜೀವನ ಸರಿ ದಾರಿಲಿ ಇರಲ್ಲ ಕಣೆ.
ನಿನ್ ಪ್ರೀತಿನೇ ನಿನಗೆ ಶತ್ರು ಆಗತ್ತೆ, ನಿನ್ ನಂಬಿಕೆನೇ ನಿಂಗೆ ಮುಳುವಾಗತ್ತೆ ಕಣೆ. ಅರ್ಥ ಮಾಡ್ಕೋ. ನಾನು ಹೇಳಿದ್ ಕೇಳಿಲ್ಲ ಅಂದ್ರೆ ನಿಂಗೆ ನಷ್ಟ.